ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ. ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮವನ್ನು ಕರ್ನಾಟಕ ಸರ್ಕಾರವು 21 ಮಾರ್ಚ್ 1973ರಂದು ಅರಣ್ಯಗಳು ಮತ್ತು ಇತರ ಪ್ರದೇಶಗಳಲ್ಲಿ ಮರಗಳು, ಕಂಬಗಳು, ಫೈರ್ವುಡ್ ಮತ್ತು ಪಲ್ಪ್ವುಡ್ಗಳನ್ನು ಹೊರತೆಗೆಯಲು ಸ್ಥಾಪಿಸಲಾಯಿತು. ಇದು ಅರಣ್ಯ ಉತ್ಪನ್ನಗಳ ಸಂಸ್ಕರಣೆಯಲ್ಲಿ ಕೆಲಸ ಮಾಡುತ್ತಿದ್ದು, ಹೊಸ ಅರಣ್ಯ ಆಧಾರಿತ ಕೈಗಾರಿಕೆಗಳನ್ನು ಉತ್ತೇಜಿಸಲು, ಅರಣ್ಯ ಕೈಗಾರಿಕಾ ಕಚ್ಚಾ ಸಾಮಗ್ರಿಗಳನ್ನು ಪೂರೈಸಲು ಹಾಗೂ ಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಅನುಕೂಲಕರವಾಗಿದೆ. ಈ ನಿಗಮವು ಸರ್ಕಾರಿ ಅಥವಾ ಖಾಸಗಿ ಕಾರ್ಖಾನೆಗಳು, ಫಾರ್ಮ್ಗಳು, ಎಸ್ಟೇಟ್ಗಳು, ಉದ್ಯಾನವನಗಳು, ಅರಣ್ಯಗಳು, ತೋಟಗಳು ಮತ್ತು ಇತರ ಸಂಸ್ಥೆಗಳ ಅಭಿವೃದ್ಧಿ ಮತ್ತು ನಿರ್ವಹಣೆಯನ್ನು ಸಹ ಮಾಡುತ್ತದೆ. ಇದರ ಸಹಜ್ಞಾಪಕ ಪತ್ರ ಮತ್ತು ಸಂಘದ ಲೇಖನಗಳ ಪ್ರಕಾರ ಕೃಷಿ ಅಥವಾ ಪ್ರಾಣಿ ಉತ್ಪನ್ನಗಳು ಅಥವಾ ಉಪ ಉತ್ಪನ್ನಗಳನ್ನು ಸಹ ಇದು ತಯಾರಿಸುತ್ತದೆ. ಬೆಂಗಳೂರಿನ ಟಿಂಬರ್ ಯಾರ್ಡ್ ಲೇಔಟ್ನಲ್ಲಿರುವ ಕಾರ್ಖಾನೆಯು ಐಎಸ್ಐ ಮಾನದಂಡಗಳನ್ನು ದೃಢೀಕರಿಸುವ ಫ್ಲಶ್ ಡೋರ್ಗಳು ಮತ್ತು ಬ್ಲಾಕ್ ಬೋರ್ಡ್ಗಳ ತಯಾರಿಕೆಯ ಸೌಲಭ್ಯಗಳನ್ನು ಹೊಂದಿದ್ದು, ಸಾರ್ವಜನಿಕ ಮತ್ತು ಸರ್ಕಾರಿ ಇಲಾಖೆಗಳಲ್ಲಿ ಖ್ಯಾತಿಯನ್ನು ಪಡೆದಿದೆ. ನಮ್ಮ ಸಂಸ್ಥೆಯು ಸಾರ್ವಜನಿಕ ಉದ್ದಿಮೆಯಾಗಿದ್ದು, ಸಾರ್ವಜನಿಕರಿಗೆ ವಿವಿಧ ಅನುಕೂಲಗಳನ್ನು ಒದಗಿಸುತ್ತಾ ಬಂದಿದೆ. ನಮ್ಮಲ್ಲಿ ಫ್ಲಶ್ ಡೋರ್, ಬ್ಲಾಕ್ ಬೋರ್ಡ್, ಫರ್ನಿಚರ್, ಕಾರ್ಪೆಂಟ್ರಿ, ಸಾರ್ವಜನಿಕರಿಗೆ ಕಿಟಕಿ, ಬಾಗಿಲುಗಳು ಮತ್ತು ಎಲ್ಲ ಸೇವೆಗಳನ್ನು ಒದಗಿಸುತ್ತಾ ಬಂದಿದ್ದೇವೆ. ನಾವು ಮರಮುಟ್ಟುಗಳನ್ನು ಆಸ್ಕೋ ಕೆಮಿಕಲ್ ಟ್ರೀಟ್ ಮಾಡಿ, ನಂತರ ಬಾಯ್ಲರ್ ವ್ಯವಸ್ಥೆ ಇದೆ, ಅದರಲ್ಲಿ ಡ್ರೈ ಮಾಡಿ ಅದರಿಂದ ನಾವು ಫ್ಲಶ್ ಡೋರ್ ಮತ್ತು ಬ್ಲಾಕ್ ಬೋರ್ಡ್ಗಳನ್ನು ಮಾಡುತ್ತೇವೆ. ಈ ತರ ವ್ಯವಸ್ಥೆಯು ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಮರದ ರಾಸಾಯನಿಕ ಸಂಸ್ಕರಣೆ ಮಾಡುವ ಸೌಲಭ್ಯವನ್ನು ಹೊಂದಿರುವುದಲ್ಲದೆ, ಮರದ ಗುಣಮಟ್ಟ, ಕೆಲಸಗಾರಿಕೆ ಮತ್ತು ಬಾಳಿಕೆ ಬರುವಂತಹ ಕಿಟಕಿ ಬಾಗಿಲುಗಳು ಸಾರ್ವಜನಿಕರಲ್ಲಿ ಬಹಳ ಜನಪ್ರಿಯವಾಗಿದೆ. ಈ ಘಟಕದಿಂದ ಪೀಠೋಪಕರಣಗಳನ್ನು ಮುಖ್ಯವಾಗಿ ಸರ್ಕಾರಿ ಕಚೇರಿಗಳಿಗೆ, ಸಾರ್ವಜನಿಕರಿಗೆ ಹಾಗೂ ಇತರರಿಗೆ ನಿರ್ದಿಷ್ಟಪಡಿಸಿದಂತೆ ಸರಬರಾಜು ಮಾಡಲಾಗುತ್ತಿದೆ. ಇತ್ತೀಚೆಗೆ ಈ ಘಟಕಕ್ಕೆ ISO 14001 2015 ಕಂಪನಿಯ ಪ್ರಮಾಣವನ್ನು ನೀಡಿ ಗೌರವಿಸಲಾಗಿದೆ. ಇದು 1 ಕೋಟಿವರೆಗಿನ ಪೀಠೋಪಕರಣಗಳನ್ನು ಖರೀದಿಸಲು 4G ವಿನಾಯಿತಿಯನ್ನು ಹೊಂದಿರುವುದರಿಂದ ಟೆಂಡರ್ಗಳನ್ನು ಕರೆಯುವ ಅಗತ್ಯವಿರುವುದಿಲ್ಲ. ಈ ಅವಕಾಶವನ್ನು ಎಲ್ಲಾ ಸರ್ಕಾರಿ ಇಲಾಖೆಗಳು ಬಳಸಿಕೊಳ್ಳುವುದು ಸೂಕ್ತ. ಈ ಘಟಕದಲ್ಲಿ ತಯಾರಿಸಿದ ಕುಸೂರಿ ಕೆತ್ತನೆಯ ಪ್ರವೇಶ ದ್ವಾರವನ್ನು ವಿಧಾನಸೌಧದ ಪಶ್ಚಿಮ ಭಾಗದ ದ್ವಾರದಲ್ಲಿ ಸ್ಥಾಪಿಸಲಾಗಿದೆ. ಅದೇ ರೀತಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಬಾಗಿಲು ತಯಾರಿಸಲು ಸರ್ಕಾರವು ಆದೇಶ ನೀಡಿದ್ದು, ಈ ಘಟಕದಲ್ಲಿ ಬಾಗಿಲಿನ ತಯಾರಿಕೆ ನಡೆಯುತ್ತಿದೆ. ಈ ನಿಗಮವು ಪ್ಲೈವುಡ್ ಉತ್ಪಾದನೆ, ಬಯೋಮಾಸ್ನಿಂದ ಬ್ರಿಕ್ವೆಟ್ಗಳು ಮತ್ತು ಪ್ಯಾಲೆಟ್ಗಳ ಉತ್ಪಾದನೆಯನ್ನು 90 ಡಿಗ್ರಿ ಒತ್ತಡಕ್ಕೆ ಒಳಪಡಿಸಿ, ತೇಗದ ಮರದ ಗಾತ್ರದ ತಯಾರಿಕೆಗೆ 6% 100 ಅನುಪಾತದ ಆಸ್ಕುಡ್ ಸಂರಕ್ಷಕ ರಾಸಾಯನಿಕ ಮಿಶ್ರಣವನ್ನು 24 ಗಂಟೆಗಳ ಕಾಲ ನೈಸರ್ಗಿಕ ಪರಿಷ್ಕರಣೆಗೆ ಒಳಪಡಿಸುವ ಮೂಲಕ ಅನುಮೋದನೆ ಪಡೆಯುವ ಪ್ರಕ್ರಿಯೆಯಲ್ಲಿದೆ. ಸಾರ್ವಜನಿಕರಿಗೆ ಸರಬರಾಜು ಮಾಡುವ ಬಾಗಿಲುಗಳು, ಕಿಟಕಿಗಳು ಮತ್ತು ಚೌಕಟ್ಟುಗಳ ತಯಾರಿಕೆಗೆ ನೈಸರ್ಗಿಕ ಪರಿಷ್ಕರಣಾ ಪ್ರಕ್ರಿಯೆಯನ್ನು ಬಳಸಲಾಗುತ್ತದೆ. ಈ ನಿಗಮವು ಸರ್ಕಾರದಿಂದ ಮಾನ್ಯತೆ ಪಡೆದ ಉತ್ಪನ್ನಗಳನ್ನು ನೀಡುತ್ತದೆ. ಟಿಂಬರ್ ಯಾರ್ಡ್ನಲ್ಲಿ ನಡೆಯುವ ಕೆಲಸದ ಪ್ರಕ್ರಿಯೆಗಳು: ಮಾವಿನ ಕೋರ್ ಮತ್ತು ಲಿಪ್ಪಿಂಗ್ ಅನ್ನು ರಾಸಾಯನಿಕ ಚಿಕಿತ್ಸೆಗಾಗಿ ಬಳಸಲಾಗುವ ಟಿಂಬರ್ ಇಂಪ್ರೆಗ್ನೇಷನ್ ಪ್ಲಾಂಟ್. ಈ ಟಿಂಬರ್ ಇಂಪ್ರೆಗ್ನೇಷನ್ ಪ್ಲಾಂಟ್ ಎನ್ನುವುದು ಮರವನ್ನು ಹೆಚ್ಚು ಬಾಳಿಕೆ ಬರುವಂತೆ ಮಾಡಲು ಮತ್ತು ಹಾನಿಯಿಂದ ಸಂರಕ್ಷಿಸಲು ರಾಸಾಯನಿಕಗಳನ್ನು ಬಳಸುವ ಸೌಲಭ್ಯವಾಗಿದೆ. ಈ ಪ್ರಕ್ರಿಯೆಯು ಮರವನ್ನು ಕೊಳೆಯುವಿಕೆಯಿಂದ, ಕೀಟಗಳಿಂದ ಮತ್ತು ಇತರ ಪ್ರಾಕೃತಿಕ ಅಂಶಗಳಿಂದ ಸಂರಕ್ಷಿಸುತ್ತದೆ. KTK 5277 ಬಾಯ್ಲರ್. ಈ ಬಾಯ್ಲರ್ 10 kg ಸಾಮರ್ಥ್ಯವನ್ನು ಹೊಂದಿದ್ದು, ಇದು ಇಂಧನದ ಸಹಾಯದಿಂದ ಶಾಖವನ್ನು ಉತ್ಪಾದಿಸುತ್ತದೆ.
ಈ ಊಗಿ ಶಕ್ತಿಯನ್ನು ಬಳಸಿ ಯಂತ್ರಗಳನ್ನು ಚಾಲನೆ ಮಾಡುವುದರಿಂದ ಕೈಗಾರಿಕೆಗಳಿಗೆ ತಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ವೆಚ್ಚ ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದಾಗಿರುತ್ತದೆ. ಸೀಸನಿಂಗ್ ಕಿಲ್ನ್. ಈ ಪ್ರಕ್ರಿಯೆಯಲ್ಲಿ ಮರದಿಂದ ತೇವಾಂಶವನ್ನು ತೆಗೆದುಹಾಕುವುದರ ಜೊತೆಗೆ ಪರಿಷ್ಕೃತ ಮರವನ್ನು ತಯಾರಿಸಲಾಗುತ್ತದೆ. ನಿರ್ದಿಷ್ಟ ಪ್ರಮಾಣದಲ್ಲಿ ಮರದಲ್ಲಿರುವ ನೀರನ್ನು ತೆಗೆದುಹಾಕುವುದು ಈ ಪ್ರಕ್ರಿಯೆಯ ಮೂಲ ಉದ್ದೇಶವಾಗಿರುತ್ತದೆ. ರಿಪ್ಸಾ ಯಂತ್ರ. ರಿಪ್ಸಾ ಯಂತ್ರವು ಹಲ್ಲಿನ ಮಾದರಿಯನ್ನು ಬಳಸಿಕೊಂಡು ಮರವನ್ನು ಕತ್ತರಿಸುತ್ತದೆ. ಇದರಿಂದಾಗಿ ಗರಗಸವು ರೇಖೆಗಳಿಗೆ ಅಡ್ಡಲಾಗಿ ಮರವನ್ನು ನೇರವಾಗಿ ಕತ್ತರಿಸಲು ಅನುವು ಮಾಡಿಕೊಡುತ್ತದೆ. ಕ್ರಾಸ್ ಕಟಿಂಗ್ ಯಂತ್ರ. ಈ ಹಂತದಲ್ಲಿ ಘನವಾದ ಮರವನ್ನು ತುಂಡುಗಳಾಗಿ ಕತ್ತರಿಸಲು ಕ್ರಾಸ್ ಕಟಿಂಗ್ ಯಂತ್ರವು ಪ್ರಮುಖ ಪಾತ್ರ ವಹಿಸುತ್ತದೆ. ಬ್ಲಾಕ್ ಬೋರ್ಡ್ ಮತ್ತು ಫ್ಲಶ್ ಡೋರ್ ಮ್ಯಾಟ್ ಜೋಡಣೆ. ಈ ಹಂತದಲ್ಲಿ ಎಲ್ಲಾ ಕ್ರಾಸ್ ಕಟಿಂಗ್ ಮರದ ತುಂಡುಗಳನ್ನು ಒಟ್ಟುಗೂಡಿಸಿ ನಿರ್ದಿಷ್ಟ ಅಳತೆಗೆ ಅನುಗುಣವಾಗಿ ಈ ಮರದ ತುಂಡುಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಲಾಗುತ್ತದೆ. ಪಿಎಫ್ ರೆಸಿನ್ ಗ್ಲೂ ಸ್ಪ್ರೆಡರ್ ಯಂತ್ರ. ಈ ಯಂತ್ರವನ್ನು ಬೋರ್ಡ್ಗಳು ಮತ್ತು ತೆಳುವಾದ ಮರದ ಪದರಗಳ ಮೇಲ್ಮೈಗೆ ಅಂಟು ಲೇಪಿಸಲು ಬಳಸಲಾಗುತ್ತದೆ. ಪ್ಲೈವುಡ್ ತಯಾರಿಕೆಯಲ್ಲಿ ಈ ಯಂತ್ರವು ಪ್ರಮುಖ ಸಾಧನವಾಗಿದೆ. ಹಾಟ್ ಪ್ರೆಸ್ಸಿಂಗ್ ಯಂತ್ರ. ಈ ಯಂತ್ರವು ಶಾಖ ಮತ್ತು ಒತ್ತಡವನ್ನು ಬಳಸುತ್ತಾ ಮರದ ಪದರಗಳನ್ನು ಒಟ್ಟಿಗೆ ಜೋಡಿಸಿ ಪ್ಲೈವುಡ್ ಅನ್ನು ತಯಾರಿಸುತ್ತದೆ. ಮರ ಆಧಾರಿತ ಸಂಯೋಜನೆಗಳನ್ನು ತಯಾರಿಸುವಲ್ಲಿ ಹಾಗೂ ಅಂತಿಮ ಉತ್ಪನ್ನಗಳ ಗುಣಮಟ್ಟ ಮತ್ತು ಗುಣಲಕ್ಷಣಗಳನ್ನು ನಿರ್ಧರಿಸುವಲ್ಲಿ ಈ ಹಂತವು ಪ್ರಮುಖ ಪಾತ್ರ ವಹಿಸುತ್ತದೆ. ಹೈಡ್ರಾಲಿಕ್ ಲಿಫ್ಟಿಂಗ್ ಯಂತ್ರ. ಈ ಯಂತ್ರವು ಹಾಟ್ ಪ್ರೆಸ್ಸಿಂಗ್ಗಾಗಿ ಜೋಡಿಸಿಟ್ಟ ಸಾಮಗ್ರಿಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಲೋಡ್ ಮತ್ತು ಅನ್ಲೋಡ್ ಮಾಡಲು ಬಳಸಲಾಗುತ್ತದೆ. ಡಬಲ್ ಡೈಮೆನ್ಷನ್ ಕಟಿಂಗ್ ಯಂತ್ರ. ಹಾಟ್ ಪ್ರೆಸ್ಸಿಂಗ್ ಪ್ರಕ್ರಿಯೆಯ ನಂತರ ಉತ್ಪನ್ನದ ವಿನ್ಯಾಸವನ್ನು ಅಂತಿಮಗೊಳಿಸಲು ಮತ್ತು ಅದನ್ನು ಮಾರುಕಟ್ಟೆಗೆ ಸಿದ್ಧಪಡಿಸಲು ಈ ಯಂತ್ರವನ್ನು ಬಳಸಲಾಗುತ್ತದೆ. ಬೀಡಿಂಗ್, ಪಾಲಿಶಿಂಗ್ ಮತ್ತು ಜೋಡಣೆಯ ಡೆಸ್ಕ್. ಈ ಹಂತದಲ್ಲಿ ಎಲ್ಲಾ ಕತ್ತರಿಸಿದ ಹಲಗೆಗಳನ್ನು ಬೀಡಿಂಗ್ ಮತ್ತು ಪಾಲಿಶಿಂಗ್ ಮಾಡಿ ಜೋಡಿಸಿಡಲಾಗುತ್ತದೆ. ಸರ್ಕಾರದ ಆದೇಶ ಸಂಖ್ಯೆ ಆಪಾಜಿ 50 FDP 2004 ದಿನಾಂಕ 5/3/2004 ಪ್ರಕಾರ ಅರಣ್ಯ ಇಲಾಖೆ ಮತ್ತು ಇತರ ಸರ್ಕಾರಿ ಏಜೆನ್ಸಿಗಳ ಲಾಗಿಂಗ್ ಕಾರ್ಯಾಚರಣೆಗಳನ್ನು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮವು ಅರಣ್ಯ ಸಂಪನ್ಮೂಲಗಳ ಆರ್ಥಿಕ ಮತ್ತು ವೈಜ್ಞಾನಿಕ ಶೋಷಣೆಯನ್ನು ತಡೆಗಟ್ಟುವ ಉದ್ದೇಶದೊಂದಿಗೆ ಕೈಗೆತ್ತಿಕೊಂಡಿದೆ. ಗೌರವಾನ್ವಿತ ಸುಪ್ರೀಂ ಕೋರ್ಟಿನ ಆದೇಶದಂತೆ ಮಧ್ಯವರ್ತಿಗಳನ್ನು ನಿರ್ಮೂಲನೆ ಮಾಡುವುದರ ಜೊತೆಗೆ ಅನುಮೋದಿತ ಯೋಜನೆಯ ಪ್ರಕಾರ ಈ ಕೆಲಸವನ್ನು ಮಾಡಲಾಗುತ್ತಿದೆ. ಅರಣ್ಯಗಳು ಮತ್ತು ಇತರ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯನ್ನು ಉತ್ತೇಜಿಸುವಲ್ಲಿ ವಿಶ್ವದರ್ಜೆಯ ಸಂಸ್ಥೆಯಾಗಲು ಈ ಘಟಕದಲ್ಲಿನ ಕಾರ್ಮಿಕರು ಹೆಚ್ಚು ಶ್ರಮ ವಹಿಸುತ್ತಿದ್ದಾರೆ. ಈ ಘಟಕವು ಅರಣ್ಯ ಉತ್ಪನ್ನಗಳನ್ನು ಮೌಲ್ಯೀಕರಿಸುವುದು ಮಾತ್ರವಲ್ಲದೆ ಅರಣ್ಯಗಳು, ವನ್ಯಜೀವಿಗಳು ಮತ್ತು ಇತರ ನೈಸರ್ಗಿಕ ಸಂಪನ್ಮೂಲಗಳ ಯೋಗಕ್ಷೇಮವನ್ನು ಖಾತ್ರಿಪಡಿಸುವ ಕಾರ್ಯವು ಜನರಲ್ಲಿ ತೃಪ್ತಿಯನ್ನು ತಂದಿದೆ. ಈ ನಿಗಮವು ಸರ್ಕಾರದಿಂದ ಮಾನ್ಯತೆ ಪಡೆದ ಉತ್ಪನ್ನಗಳನ್ನು ನೀಡುತ್ತದೆ. ಲಾಗಿಂಗ್ನ ಉಪ ಉತ್ಪನ್ನಗಳಾದ ದುಂಡಾದ ಮರದ ದಿಮ್ಮಿಗಳು, ಅಳತೆಗೆ ಕತ್ತರಿಸಿದ ದಿಮ್ಮಿಗಳು, ಪಲ್ಪುಟ್, ಫಿಯೋಲೋಟ್ ಮತ್ತು ಪೀಠೋಪಕರಣಗಳನ್ನು ಈ ಘಟಕವು ವ್ಯಾಪಾರ ಮಾಡುತ್ತದೆ. ಈ ಘಟಕದ ಕೆಲಸದ ಗುಣಮಟ್ಟವು ಲಾಗಿಂಗ್ ಮತ್ತು ಮರದ ಉದ್ಯಮದಲ್ಲಿ ಅತ್ಯುತ್ತಮವೆಂಬ ಹೆಗ್ಗಳಿಕೆಯನ್ನು ಪಡೆದಿದೆ. ಎಲ್ಲ ಸಾರ್ವಜನಿಕರಿಗೆ ಸೇವೆಗಳನ್ನು ಒದಗಿಸ್ತಾ ಇರ್ತೇವೆ. ಸಾರ್ವಜನಿಕರು ಇದನ್ನು ಅನುಕೂಲ ಪಡ್ಕೋಬೇಕಂತೇಳಿ ನಾನು ಎಲ್ಲರನ್ನೂ ಕೇಳ್ಕೊಂತೇನೆ. ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ.